ಪೀಪಲ್ ಪ್ಲೀಸಿಂಗ್ ಬಿಹೇವಿಯರ್ ಅಂತ ಅಂದ್ರೆ ಕೈಂಡ್ನೆಸ್ ಅಂತಾನು ಅನ್ಸುತ್ತೆ. ಅಂದ್ರೆ ಇಷ್ಟು ಒಳ್ಳೆ ವ್ಯಕ್ತಿ ಅಲ್ವಾ, ಸದಾ ಬೇರೆಯವ್ರ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ. ಹೀಗಿದ್ದಾಗ ಏನಾಗುತ್ತೆ, ಸಂಬಂಧಗಳು ಹೆಲ್ದಿ ಆಗಿರತ್ವೆ, ನಮಗೂ ಅದರಿಂದ ಏನು ತೊಂದರೆ ಆಗೋದಿಲ್ಲ. ಏನೋ ಒಂದು ಕೆಲಸ ಆಗತ್ತೆ ಅವ್ರನ್ನ ಮೆಚ್ಚಿದ್ರೆ ಅನ್ನೋ ಒಂದು ಕಾರಣಕ್ಕಿರ್ಬೋದು. ನಮಸ್ತೆ. ಇಲ್ಲ, ಬೇಡ, ನನಗಿದಿಷ್ಟ ಇಲ್ಲ, ನಾನು ಮಾಡಲ್ಲ, ಅಥವಾ ನನಗೆ ಟೈಮ್ ಇಲ್ಲ, ನನ್ನ ಕೈಲಿ ಆಗೋದೇ ಇಲ್ಲ, ನನಗೆ ಹುಷಾರಿಲ್ಲ ಅಂತ ಹೇಳೋದಕ್ಕೆ ನೀವು ಕಷ್ಟಪಡ್ತಾ ಇದ್ದೀರಾ. ಜೊತೆಗೆ ಬೇರೆಯವರ ಅಗತ್ಯಗಳೇನು, ಅವರ ಒಂದು ಆದ್ಯತೆಗಳೇನು, ಅದನ್ನ ನಾನು ತಿಳ್ಕೋಬೇಕು, ಅದನ್ನ ಪೂರೈಸಬೇಕು ಅನ್ನೋ ಒಂದು ಸತತ ಪ್ರಯತ್ನದಲ್ಲಿದ್ದೀರಾ. ಇದ್ರ ಜೊತೆಗೆ ನಿಮ್ಮ ಅಗತ್ಯಗಳೇನು, ನಿಮ್ಮ ಭಾವನೆಗಳೇನು ಅನ್ನೋದನ್ನ ತಿಳ್ಕೊಳ್ಳದೆ ಅದನ್ನ ನಿರ್ಲಕ್ಷ್ಯ ಮಾಡ್ತಿದ್ರೆ ಖಂಡಿತವಾಗ್ಲೂ ನೀವು ಈ ಪೀಪಲ್ ಪ್ಲೀಸಿಂಗ್ ಬಿಹೇವಿಯರ್ ಇಂದ ನರಳ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ. ಪೀಪಲ್ ಪ್ಲೀಸಿಂಗ್ ಬಿಹೇವಿಯರ್ ಅಂತ ಅಂದ್ರೆ ಬೇರೆಯವರನ್ನ ಮೆಚ್ಚಿಸೋದಕ್ಕೆ ಪ್ರಯತ್ನ ಮಾಡುವಂತ ಒಂದು ಸ್ವಭಾವ. ಇದಕ್ಕೆ ನಾವು ಅಟೆನ್ಷನ್ ಸೀಕಿಂಗ್ ಅಂತಾನು ಹೇಳ್ತೀವಿ. ನಾವು ಏನೇ ಮಾಡಿದ್ರು, ಒಂದು ಡ್ರೆಸ್ ಮಾಡ್ಕೊಂಡ್ರು, ಒಂದು ಅಡುಗೆ ಮಾಡಿದ್ರು, ಅಥವಾ ಆಫೀಸಲ್ಲಿ ಒಂದು ಕೆಲಸ ಮಾಡಿದ್ರು, ಏನೇ ಒಂದು ನಿರ್ಧಾರ ತಗೊಂಡ್ರು ಅದು ಬೇರೆಯವರು ಮೆಚ್ಚಿಸೋ ಥರ ಇರಬೇಕು, ಅವರ ಒಂದು ಅಪ್ರೂವಲ್ ನನಗೆ ಸಿಗಬೇಕು, ಬೇರೆಯವರ ಪ್ರಶಂಸೆ ನನಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇರ್ತೀವಿ. ಇದಕ್ಕೆ ನಾವು ಪೀಪಲ್ ಪ್ಲೀಸಿಂಗ್ ಅಂತ ಕರಿತೀವಿ. ಇದು ಒಂದು ರೀತಿನಲ್ಲಿ ಮೇಲ್ನೋಟಕ್ಕೆ ಕೈಂಡ್ನೆಸ್ ಅಂತಾನು ಅನ್ಸುತ್ತೆ. ಅಂದ್ರೆ ಇಷ್ಟು ಒಳ್ಳೆ ವ್ಯಕ್ತಿ ಅಲ್ವಾ, ಸದಾ ಬೇರೆಯವ್ರ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ, ಬೇರೆಯವರ ಅಭಿಪ್ರಾಯವನ್ನ ತಗೊಳ್ತಾರೆ, ಬೇರೆಯವರ ಮೆಚ್ಚುಗೆಯನ್ನ ಬಯಸ್ತಾರೆ, ಸ್ವಾರ್ಥಿ ಅಲ್ಲ ಅಂತ ಅನ್ಸುತ್ತೆ. ಆದ್ರೆ ಇದನ್ನ ಯಾವಾಗ್ಲೂ ಮಾಡ್ತಾ ಇದ್ರೆ ನಮ್ಮ ಒಂದು ಆತ್ಮವಿಶ್ವಾಸ, ನಮ್ಮ ಒಂದು ಆತ್ಮ ಗೌರವನೂ ಕಡಿಮೆ ಆಗುತ್ತೆ. ಜೊತೆಗೇನೆ ಸ್ಟ್ರೆಸ್, ಆಂಗ್ಸೈಟಿನೂ ಸ್ಟಾರ್ಟ್ ಆಗುತ್ತೆ. ಬೇರೆಯವ್ರು ನನ್ನ ಒಪ್ಕೊಳ್ತಾರೋ ಇಲ್ವೋ, ಬೇರೆಯವ್ರು ನನ್ನ ಪ್ರಶಂಸಿಸ್ತಾರೋ ಇಲ್ವೋ, ಅವ್ರು ಖುಷಿಯಾಗಿದ್ದಾರೋ ಇಲ್ವೋ ನನ್ನ ನಿರ್ಧಾರದಿಂದ, ಅವ್ರಿಗೆ ಒಳ್ಳೇದಾಗುತ್ತೋ ಇಲ್ವೋ ಅನ್ನೋ ಒಂದು ಕಾನ್ಸ್ಟೆಂಟ್ ಸ್ಟ್ರೆಸ್ ಅಂಡ್ ವರಿ ಸಹಿತ ನಾವು ಗುರಿಯಾಗ್ಬಿಡ್ತೀವಿ. ಸೊ ಈ ಒಂದು ಕಾರಣಕ್ಕೆ ಈ ಪೀಪಲ್ ಪ್ಲೀಸಿಂಗ್ ಬಿಹೇವಿಯರ್ ಖಂಡಿತ ಒಳ್ಳೇದಲ್ಲ. ಕೈಂಡ್ನೆಸ್ ಇರಬೇಕು, ಒಳ್ಳೆತನ ಇರಬೇಕು, ಬೇರೆಯವ್ರಿಗೆ ಸಹಾಯ ಮಾಡಬೇಕು, ಬೇರೆಯವರ ಅಭಿಪ್ರಾಯವನ್ನ ನಾವು ಪರಿಗಣಿಸಬೇಕು. ಆದರೆ ನಮ್ಮ ಭಾವನೆಗಳು, ನಮ್ಮ ಅಗತ್ಯಗಳು, ನಮ್ಮ ಇಷ್ಟ ಕಷ್ಟಗಳನ್ನು ಸಹ ನಾವು ಪರಿಗಣಿಸಬೇಕು. ಮೊದಲ ಆದ್ಯತೆ ಅದಕ್ಕೆ ಕೊಡಬೇಕು. ಹೀಗಿದ್ದಾಗ ಏನಾಗುತ್ತೆ, ಸಂಬಂಧಗಳು ಹೆಲ್ದಿ ಆಗಿರತ್ವೆ, ನಮಗೂ ಅದರಿಂದ ಏನು ತೊಂದರೆ ಆಗೋದಿಲ್ಲ. ಇಲ್ಲ ಅಂತಂದ್ರೆ ನಮ್ಮ ಆತ್ಮವಿಶ್ವಾಸ ಕುಗ್ಗುತ್ತೆ, ಜೊತೆಗೆ ನಮ್ಮ ಒಂದು ಆತ್ಮ ಗೌರವ ಕೂಡ ಇದರಿಂದ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಪೀಪಲ್ ಪ್ಲೀಸಿಂಗ್ ಬಿಹೇವಿಯರ್ ಏನಕ್ಕೆ ನಾವು ಬೆಳೆಸ್ಕೊಳ್ತೀವಿ, ಇದರಿಂದ ನಾವು ಹೇಗೆ ಹೊರಗೆ ಬರಬೇಕು ಅನ್ನೋದನ್ನ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಇದನ್ನ ಏನಕ್ಕೆ ಬೆಳೆಸ್ಕೊಳ್ತೀವಿ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಏನಕ್ಕೆ ಬೆಳೆಸ್ಕೊಳ್ತೀವಿ ಈ ಪೀಪಲ್ ಪ್ಲೀಸಿಂಗ್ ಬಿಹೇವಿಯರ್ ಅನ್ನ ಅಂತಂದ್ರೆ, ಬೇರೆಯವರನ್ನ ಪ್ಲೀಸ್ ಮಾಡೋದಿಕ್ಕೆ, ಬೇರೆಯವರನ್ನ ಮೆಚ್ಚೋದಿಕ್ಕೆ. ಯಾವ ಕಾರಣ ಇರಬಹುದು? ಒಂದು, ನಮ್ಗೇನೋ ಒಂದು ಕೆಲಸ ಆಗುತ್ತೆ, ಅವ್ರನ್ನ ಮೆಚ್ಚಿದ್ರೆ ಅನ್ನೋ ಒಂದು ಕಾರಣಕ್ಕಿರ್ಬೋದು. ಇಲ್ಲ ಅಂದ್ರೆ ಅವರ ಒಂದು ಅಪ್ರೂವಲ್ ಸಿಗ್ಲಿ ಅಂತ ಇರ್ಬೋದು. ಇಲ್ಲ ಅಂತಂದ್ರೆ ಈ ಪೀಪಲ್ ಪ್ಲೀಸಿಂಗ್ ಮಾಡೋದ್ರಿಂದ ನಮಗೆ ಒಂದು ಖುಷಿ ಆಗುತ್ತೆ, ಫೀಲ್ ಗುಡ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಏನು ಕಾರಣ ಇರಲ್ಲ, ನನಗೇನೋ ಒಂದು ಅದರಿಂದ ಖುಷಿ ಆಗುತ್ತೆ, ಒಂದು ಅಭ್ಯಾಸ ಆಗ್ಬಿಟ್ಟಿದೆ, ನಂಗೆ ಒಂದು ಪ್ಯಾಟರ್ನ್ ಅದು. ಸೊ ಆ ಕಾರಣಕ್ಕೆ ಮಾಡ್ಬೋದು. ಇಲ್ಲ ಅಂತಂದ್ರೆ ನನ್ನನ್ನು ಎಲ್ಲರೂ ಇಷ್ಟಪಡ್ಲಿ, ಎವ್ರಿ ಒನ್ ಶುಡ್ ಲೈಕ್ ಮೀ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಬಹುದು. ಇಲ್ಲ ಅಂತಂದ್ರೆ ನಂಗೆ ಅವರು ಪ್ರಶಂಸಲಿ, ನನ್ನನ್ನ ರೆಕಗ್ನೈಸ್ ಮಾಡ್ಲಿ ಅನ್ನೋ ಒಂದು ಕಾರಣಕ್ಕೂ ನಾವು ಪ್ಲೀಸ್ ಮಾಡ್ಬೋದು. ಈ ಒಂದಿಷ್ಟು ಕಾರಣಗಳಾದ್ರೆ ಮತ್ತೊಂದಿಷ್ಟು ಕಾರಣಗಳು ಏನಿರ್ಬಹುದು ಅಂತಂದ್ರೆ, ಫಿಯರ್ ಆಫ್ ರಿಜೆಕ್ಷನ್, ನನ್ನನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ ಅನ್ನೋ ಒಂದು ಭಯ ಇರ್ಬೋದು. ಅಥವಾ ಫಿಯರ್ ಆಫ್ ಕಾನ್ಫ್ಲಿಕ್ಟ್, ಅಲ್ಲೇನೋ ಜಗಳ ಆಗುತ್ತೆ, ಅದನ್ನ ತಪ್ಸೋಣ, ಅದಕ್ಕೋಸ್ಕರ ಮೆಚ್ಚೋಣ ಅನ್ನೋ ಒಂದು ಉದ್ದೇಶ ಇರ್ಬೋದು. ಇಲ್ಲ ಅಂತಂದ್ರೆ ಲೋ ಸೆಲ್ಫ್ ಕಾನ್ಫಿಡೆನ್ಸ್, ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ದಾಗೂ ಕೂಡ ನಾವು ಬೇರೆಯವ್ರನ್ನ ಪ್ಲೀಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಇನ್ನು ಕೊನೆ ಕಾರಣ ಏನಪ್ಪಾ ಅಂತಂದ್ರೆ, ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಒಂದು ಕಂಡೀಷನಲ್ ಲವ್ ಅನ್ನೋ ಒಂದು ವಾತಾವರಣದಲ್ಲಿ ಬೆಳೆಸಿದ್ರೆ, ಅಂದ್ರೆ ನಾನು ಹೇಳ್ದಂಗೆ ನೀವ್ ಮಾಡ್ಬೇಕು, ಅಂದ್ರೆ ಮಾತ್ರ ನಾನು ನಿನ್ನ ಪ್ರೀತಿಸ್ತೀನಿ, ಅಂದ್ರೆ ಮಾತ್ರ ನಾನು ನಿನ್ನ ಪ್ರಶಂಸ್ತೀನಿ ಅನ್ನೋ ವಾತಾವರಣದಲ್ಲಿ ನಮ್ಮನ್ನ ಬೆಳೆಸಿದ್ರು ಕೂಡ ನಾವು ಈ ಪೀಪಲ್ ಪ್ಲೀಸಿಂಗ್ ಬಿಹೇವಿಯರ್ ಅನ್ನ ಬೆಳೆಸ್ಕೊಳ್ಳೋ ಒಂದು ಸಾಧ್ಯತೆ ಇದೆ. ಸೊ ಹೀಗೆ ನಾವು ಈ ಸ್ವಭಾವವನ್ನ ಬೆಳೆಸ್ಕೊಳ್ತೀವಿ. ಇದರಿಂದ ತೊಂದರೆಯನ್ನು ನಾವು ಪಡ್ತೀವಿ, ನಮ್ಮ ತನವನ್ನೇ ಕಳ್ಕೊಳ್ಳೋ ಒಂದು ಸಾಧ್ಯತೆನೂ ಇರುತ್ತೆ. ಸದಾ ಬೇರೆಯವ್ರನ್ನ ಹೇಗೆ ಇಂಪ್ರೆಸ್ ಮಾಡೋದು, ಬೇರೆಯವ್ರು ಏನು ನನ್ನ ಬಗ್ಗೆ ತಿಳ್ಕೊಳ್ತಾರೆ, ಅವರ ಒಂದು ಅಪ್ರೂವಲ್ನ ಹೇಗೆ ಪಡೆಯೋದು, ಅವರ ಒಂದು ಗಮನವನ್ನು ನಾನು ಹೇಗೆ ಸೆಳಿಬೇಕು ಅನ್ನೋ ಒಂದು ಸ್ಟ್ರೆಸ್ ಅಲ್ಲಿ ನಾವು ಇರ್ತೀವಿ. ಸೊ ಹೀಗಾಗಿ ಇದರಿಂದ ನಾವು ಹೊರಗೆ ಬರೋದಕ್ಕೆ ಪ್ರಯತ್ನ ಪಡಬೇಕು. ಅದು ಹೇಗೆ ಸಾಧ್ಯ ಅಂತಂದ್ರೆ, ನಿಮ್ಗೆ 2 ಟಿಪ್ಸ್ಗಳನ್ನ ನಾನು ಕೊಡ್ತೀನಿ. ಮೊದಲನೇದೇನಪ್ಪಾ ಅಂತಂದ್ರೆ, ವಿ ಮಸ್ಟ್ ಲರ್ನ್ ಟು ಸೇ ನೋ.
ಅಂದರೆ ಒಂದು ಕ್ಲಿಯರ್ ಬೌಂಡ್ರಿನ ನಾವು ಸೆಟ್ ಮಾಡ್ಕೋಬೇಕು. ಈ ಬೌಂಡ್ರಿ ಅಂತಂದರೆ ನಮ್ಗೆ ಏನು ಇಷ್ಟ ಇದೆಯೋ, ನಮ್ಗೇನು ಕಷ್ಟ ಆಗ್ತಿದೆಯೋ, ಅಥವಾ ಬೇರೆಯವರು ನಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದಾರೆ, ಬೇರೆಯವರು ನನ್ನನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ನನ್ನ ಒಂದು ನಿರ್ಧಾರಕ್ಕೆ, ನನ್ನ ಒಂದು ಭಾವನೆಗಳಿಗೆ ಬೆಲೆ ಕೊಡ್ತಾ ಇಲ್ಲ ಅಂತಂದರೆ ಫಸ್ಟ್ ನಾವು ನೋ ಅಂತ ಹೇಳೋದನ್ನ ಕಲಿಬೇಕು. ನನ್ನ ಅಗತ್ಯಗಳೇನು, ನನ್ನ ಭಾವನೆಗಳೇನು, ಅದಕ್ಕೆ ನಾನು ಬೆಲೆ ಕೊಡ್ಕೋಬೇಕು ಅನ್ನೋ ಒಂದು ಪ್ರಜ್ಞೆ ನಮ್ಮಲ್ಲಿ ಇರಬೇಕು. ಅಕಸ್ಮಾತಾಗಿ ಬೇರೆಯವರು ನಮ್ಗೇನಾದ್ರು ಮಾಡು ಅಂತ ಹೇಳಿದಾಗ ಅಥವಾ ಮಾಡ್ತೀಯಾ ಅಂತ ಹೇಳಿದಾಗ ತಕ್ಷಣ ನಾವು ಅದನ್ನ ಒಪ್ಕೋಬಾರ್ದು. ಒಂದು ಸ್ವಲ್ಪ ಹೊತ್ತು ಟೈಮ್ ತಗೊಂಡು ಆಮೇಲೆ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳಬೇಕು. ಆಗೇನಾಗುತ್ತೆ, ನಮ್ಮ ಭಾವನೆಗಳಿಗೆ, ಅಗತ್ಯಗಳಿಗೂ ನಾವು ಬೆಲೆ ಕೊಟ್ಕೊಂಡಂಗಾಗತ್ತೆ. ಸ್ವಲ್ಪ ಯೋಚಿಸ್ಲೂಬಹುದು ಆ ಟೈಮ್ ತಗೊಂಡು, ಜೊತೆಗೆ ಬೇರೆಯವರ ಒಂದು ಅಗತ್ಯ ಏನಿದೆ ಅದಕ್ಕೂ ನಾವು ಬೆಲೆ ಕೊಡ್ಬೋದು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಈ ಪೀಪಲ್ ಪ್ಲೀಸಿಂಗ್ ಬಿಹೇವಿಯರ್ ಇಂದ ನಾವು ಹೊರಗೆ ಬರ್ಬೋದು. ಇನ್ನು ಎರಡನೇದು ಏನಪ್ಪಾ ಅಂತಂದ್ರೆ, ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ನಾಟ್ ಎವ್ರಿ ಒನ್ ವಿಲ್ ಲೈಕ್ ಮೀ. ಅಂದರೆ ಪ್ರತಿಯೊಬ್ಬರೂ ಕೂಡ ನನ್ನನ್ನು ಇಷ್ಟಪಡಬೇಕು ಅನ್ನೋ ಒಂದು ಹಂಬಲವನ್ನು ನಾವು ಬೆಳೆಸ್ಕೋಬಾರ್ದು. ಈ ಹಂಬಲದಿಂದ ನಾವು ಈ ಪೀಪಲ್ ಪ್ಲೀಸಿಂಗನ್ನು ಬೆಳೆಸ್ಕೊಂಡ್ಬಿಡ್ತೀವಿ. ಸೊ ಪ್ರತಿಯೊಬ್ಬರು ನನ್ನನ್ನು ಇಷ್ಟಪಡೋದಕ್ಕಾಗಲ್ಲ, ಪ್ರತಿಯೊಬ್ಬರು ನಾನು ಮಾಡೋ ಒಂದು ಅಚೀವ್ಮೆಂಟ್ಸ್ ಇರ್ಬೋದು, ನಾನು ಮಾಡೋ ಕೆಲಸ ಇರ್ಬೋದು, ಅಥವಾ ನಾನು ಹಾಕೊಂಡಿರೋ ಡ್ರೆಸ್ ಇರ್ಬೋದು, ಪ್ರತಿಯೊಬ್ಬರು ಇಷ್ಟಪಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಒಬ್ರನ್ನ ಇಂಪ್ರೆಸ್ ಮಾಡ್ಬೋದು, ಇಬ್ಬರನ್ನ ಇಂಪ್ರೆಸ್ ಮಾಡ್ಬೋದು, ಬಟ್ ಪ್ರತಿಯೊಬ್ಬರನ್ನು ನಾನು ಇಂಪ್ರೆಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಒಳ್ಳೇದು ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಆಗ ಕೂಡ ನಾವು ಈ ಪೀಪಲ್ ಪ್ಲೀಸಿಂಗ್ ಬಿಹೇವಿಯರ್ ಇಂದ ಹೊರಗೆ ಬರ್ಬೋದು. ಇದ್ರ ಜೊತೆಗೆ ನಮ್ಮ ಐಡೆಂಟಿಟಿನ ನಾವು ಕಳ್ಕೊಂಡ್ಬಿಡ್ತೀವಿ ಈ ಒಂದು ಪ್ರಾಸೆಸ್ ಅಲ್ಲಿ ಅನ್ನೋ ಒಂದು ಪ್ರಜ್ಞೆ ನಮ್ಗಿರ್ಬೇಕು. ನಮ್ಮ ತನವನ್ನು ನಾವು ಕಳ್ಕೋಬಾರ್ದು ಅಲ್ವಾ. ಸೊ ಈ ನನ್ನ ತನವನ್ನು ನಾನು ಕಳ್ಕೋಬಾರ್ದು, ಅದನ್ನ ನಾವು ಕೊನೆ ತನಕ ಕಾಪಾಡ್ಕೋಬೇಕು ಅನ್ನೋ ಒಂದು ಪ್ರಜ್ಞೆ ನಮ್ಮಲ್ಲಿದ್ರೆ ಖಂಡಿತವಾಗ್ಲೂ ಈ ಪೀಪಲ್ ಪ್ಲೀಸಿಂಗ್ ಬಿಹೇವಿಯರ್ ಇಂದ ನಾವು ಹೊರಗೆ ಬರ್ತೀವಿ. ಸೊ ಇವತ್ತು ನಾವು ನಾನು ಡ್ರೆಸ್ ಮಾಡ್ಕೊಳ್ಳೋದು ಬೇರೆಯವ್ರು ಇಷ್ಟಪಡಬೇಕು, ಅಥವಾ ನಾನು ಕೆಲಸ ಮಾಡೋದನ್ನ ನನ್ನ ಬಾಸ್ ಇಷ್ಟಪಡಬೇಕು, ನನ್ನ ಬಾಯ್ ಫ್ರೆಂಡ್ ಏನು ಇಷ್ಟಪಡ್ತಾನೋ ಹಾಗೇ ನಾನು ಇರಬೇಕು, ಅಥವಾ ನನ್ನ ಗರ್ಲ್ ಫ್ರೆಂಡ್ ಏನು ಇಷ್ಟಪಡ್ತಾಳೋ ಅದನ್ನೇ ನಾನು ಮಾಡಬೇಕು, ಅಥವಾ ನನ್ನ ತಂದೆ ತಾಯಿ ಇವತ್ತು ಏನು ಇಷ್ಟಪಡ್ತಾರೋ ಅದ್ರ ಹಾಗೆ ನಾನು ಇರಬೇಕು, ನನ್ನ ಟೀಚರ್ಸ್ ನನಗೆ ಹೆಂಗೆ ಇಷ್ಟಪಡ್ತಾರೋ ಹಾಗೆ ನಾನು ಇರಬೇಕು, ಅಥವಾ ನನ್ನ ಫ್ರೆಂಡ್ಸ್ಗೆ ಹೇಗಬೇಕೋ ಹಾಗೆ ನಾನು ಇರಬೇಕು. ಹೀಗೆ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಕೂಡ ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಂಡು ಬೇರೆಯವರನ್ನ ಮೆಚ್ಚೋದಕ್ಕೆ ಪ್ರಯತ್ನ ಪಟ್ಟರೆ ಏನಾಗುತ್ತೆ, ಅದು ಮೇಲಿಂದ ಅದು ಒಂದು ಒಳ್ಳೆತನ ಆಗಿ ಕಾಣ್ಬಹುದು, ಅಥವಾ ಒಂದು ಕೈಂಡ್ನೆಸ್ ಆಗಿ ಕಾಣ್ಬಹುದು. ಆದರೆ ಈ ಒಂದು ಜರ್ನಿನಲ್ಲಿ ನಮ್ಮತನವನ್ನ ನಾವು ಕಳ್ಕೊಂಡ್ಬಿಡ್ತೀವಿ. ನಮ್ಮ ಸ್ವಭಾವ ಏನು, ನನ್ನ ಗುಣಗಳೇನು, ನನಗೆ ಏನಿಷ್ಟ, ನನಗೆ ಏನಿಷ್ಟ ಇಲ್ಲ, ನನ್ನ ಸಾಮರ್ಥ್ಯ ಏನು, ನನ್ನ ಸ್ವಂತ ಬುದ್ಧಿ ಹೇಗಿರಬೇಕು ಅನ್ನೋದನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಸೊ ಈ ಎಲ್ಲ ಒಂದು ಕಾರಣಕ್ಕೂ ಕೂಡ ನಾವು ಈ ಪೀಪಲ್ ಪ್ಲೀಸಿಂಗ್ ಬಿಹೇವಿಯರ್ನ ಮೊದಲು ನಿಲ್ಲಿಸ್ಬೇಕು. ನಮ್ಮ ಸ್ವಂತ ಬುದ್ಧಿಯನ್ನ ಬೆಳೆಸ್ಕೊಂಡು ನಮಗೆ ಏನಿಷ್ಟ, ನಮಗೆ ಏನಾಗುತ್ತೆ ಅದನ್ನ ಮಾಡಿ ತೋರಿಸ್ಬೇಕು. ಬೇರೆಯವರು ಅದನ್ನ ತುಂಬಾ ಸ್ವಾಭಾವಿಕವಾಗಿ ಮೆಚ್ಚಿಸ್ಬೇಕು. ಇದು ಒಂದು ಒಳ್ಳೆತನ. ಬೇರೆಯವ್ರಿಗೆ ನಾವು ಪ್ರಾಮಾಣಿಕವಾಗಿ ಸಹಾಯ ಮಾಡೋಣ, ಅವ್ರಿಗೆ ಏನ್ ಬೇಕು ಅಂತ ತಿಳ್ಕೊಂಡು ಅವ್ರಿಗೆ ಸಹಾಯ ಮಾಡೋದು ಒಳ್ಳೆತನ ಅಲ್ವಾ. ಆದ್ರೆ ಈ ಪೀಪಲ್ ಪ್ಲೀಸಿಂಗ್ ಬಿಹೇವಿಯರ್ ಅನ್ನ ಬೆಳೆಸ್ಕೊಂಡು ಬೇರೆಯವ್ರನ್ನ ಮೆಚ್ಚೋದಕ್ಕೆ ನಾವು ಯಾವತ್ತೂ ಪ್ರಯತ್ನ ಪಡಬಾರ್ದು. ಇದರಿಂದ ನಾವು ತೊಂದರೆಗೊಳಗಾಗ್ತೀವಿ ಅನ್ನೋದನ್ನ ನಾವು ಯಾವಾಗ್ಲೂ ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.